ನಮ್ಮ ಗಿಲ್ಲಿ ನಟರಾಜ್ ಅವರು ಮತ್ತು ಕಾವ್ಯ ಅವರು ಒಂದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಕೂಡ ಅವರ ಅಭಿಮಾನಿಗಳಿಗೆ ಯಾವುದೇ ಮಾಹಿತಿ ಇಲ್ಲ. ಆದರೆ ಈ ಒಂದು ಕಾರ್ಯಕ್ರಮಕ್ಕೆ ಗಿಲ್ಲಿ ಅವರು ಮಾಸ್ಕ್ ಧಾರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಕಾರ್ಯಕ್ರಮಕ್ಕೆ ಗಿಲ್ಲಿ ಅವರು ಯಾಕೆ ಮಾಸ್ಕ್ ಧಾರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಮತ್ತು ಗಿಲ್ಲಿ ಮತ್ತು ಕಾವ್ಯ ಅವರು ಯಾವೊಂದು ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಭಾಗವಹಿಸಿದ್ರು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ JDSನ MLC ಆದಂತಹ ಶರವಣ ಅವರು ತಮ್ಮದೇ ಆದ ಜ್ಯುವೆಲರಿ ಶಾಪ್ ಅನ್ನ ನಡೆಸ್ತಾ ಇದ್ದಾರೆ. ಅದು ಯಾವ್ದಪ್ಪ ಅಂದ್ರೆ ಸಾಯಿ ಗೋಲ್ಡ್ ಪ್ಯಾಲೇಸ್. ಬೆಂಗಳೂರಲ್ಲಿ ಅನೇಕ ಶಾಖೆಗಳನ್ನ ಹೊಂದಿರುವ ಶರವಣ ಅವರು ಮೊನ್ನೆ ಒಂದು ಜ್ಯುವೆಲರಿ ಶಾಪ್ ಅನ್ನ ಉದ್ಘಾಟಿಸಿದ್ರು. ಆ ಒಂದು ಜ್ಯುವೆಲರಿ ಶಾಪ್ಗೆ ರಾಜಕೀಯ ಘಟಾನುಘಟಿ ವ್ಯಕ್ತಿಗಳು ಕೂಡ ಭಾಗವಹಿಸಿದ್ರು, ಹಾಗೆ MLCಗಳು ಕೂಡ ಭಾಗವಹಿಸಿದ್ರು, MLAಗಳು ಕೂಡ ಭಾಗವಹಿಸಿದ್ರು. ಅದರಲ್ಲಿ ವಿಶೇಷತೆ ಏನಿತ್ತಪ್ಪ ಅಂದ್ರೆ ಬಿಗ್ ಬಾಸ್ ನಲ್ಲಿ ವಿನ್ ಆದಂತಹ ನಮ್ಮ ಗಿಲ್ಲಿ ನಟರಾಜ್ ಅವರು ಭಾಗವಹಿಸಿದ್ರು. ಅವರ ಜೊತೆ ಉಳಿದ ಎಲ್ಲಾ ಸ್ಪರ್ಧಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಗಿಲ್ಲಿ ನಟರಾಜ್ ಅವರು ಭಾಗವಹಿಸ್ತಾರೆ ಮತ್ತು ಬಿಗ್ ಬಾಸ್ ನ ಎಲ್ಲ ಸ್ಪರ್ಧಿಗಳು ಕೂಡ ಭಾಗವಹಿಸ್ತಾರೆ ಅನ್ನೋ ಮಾಹಿತಿ ಎಲ್ಲ ಅಭಿಮಾನಿ ವರ್ಗಗಳಿಗೆ ತಲುಪಿತ್ತು. ಹಾಗಾಗಿ ಈ ಶೋರೂಮ್ನ ಸುತ್ತಮುತ್ತ ರೋಡ್ಗಳು ಬ್ಲಾಕು ಎಲ್ಲಿ ನೋಡಿದರೂ ಜನ. ಯಾಕೆಂದ್ರೆ ಬಿಗ್ ಬಾಸ್ ನ ಸ್ಪರ್ಧಿಗಳನ್ನ ನೋಡೋದಿಕ್ಕೆ, ಜೊತೆಗೆ ಸ್ಪೆಷಲ್ ಆಗಿ ನಮ್ಮ ಗಿಲ್ಲಿಯವರನ್ನ ನೋಡೋದಿಕ್ಕೆ ಮತ್ತು ಕಾವ್ಯ ಅವರನ್ನ ನೋಡೋದಿಕ್ಕೆ ಜನಸ್ತೋಮವೇ ಹರಿದು ಬಂದಿತ್ತು. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾಯಕ ನಟಿಯರು ಹಾಗೆ ಡೈರೆಕ್ಟರು, ಆಕ್ಟರ್ಸು, ನಟಿಯರು ಎಲ್ಲರೂ ಕೂಡ ಭಾಗವಹಿಸಿದ್ರು. ಹಾಗಾದ್ರೆ ಜನಸ್ತೋಮ ಜಾಸ್ತಿ ಆಗಿತ್ತು. ಈ ಕಾರ್ಯಕ್ರಮದ ನಂತರ ಶರವಣ ಅವರು ಗಿಲ್ಲಿ ಮತ್ತು ಕಾವ್ಯ ಅವರನ್ನ ತಮ್ಮ ಶೋರೂಮ್ಗೆ ಕರೆದು ಸನ್ಮಾನವನ್ನ ಮಾಡಿದ್ದಾರೆ. ಆದರೆ ಈ ಬಾರಿ ಯಾರಿಗೂ ಕೂಡ ಮಾಹಿತಿಯನ್ನ ನೀಡಿಲ್ಲ. ಏಕೆಂದ್ರೆ ಗಿಲ್ಲಿ ಮತ್ತು ಕಾವ್ಯ ಸೇರ್ತಾರೆ ಅಂದ್ರೆ ಜನಸ್ತೋಮ ಸೇರುತ್ತೆ. ಅವರಿಗೂ ಕೂಡ ಮೊನ್ನೆ ನಡೆದಂತಹ ಕಾರ್ಯಕ್ರಮದಲ್ಲಿ ಉಂಟಾದ ಅನುಭವದಿಂದಾಗಿ ಈ ಬಾರಿ ಎಚ್ಚೆತ್ತುಕೊಂಡ ಹಾಗೆ ಕಾಣಿಸ್ತಾ ಇದೆ. ಗಿಲ್ಲಿ ನಟರಾಜ್ ಮತ್ತು ಕಾವ್ಯ ಅವರಿಂದಾಗಿ ತಮ್ಮ ಶೋರೂಮ್ಗೆ ಸಿಗ್ತಿರ್ತಕ್ಕಂತಹ ಒಂದು ರೆಸ್ಪಾನ್ಸ್ ಅನ್ನ ಗಮನಿಸಿದಂತಹ ಶರವಣ ಅವರು ಈ ಬಾರಿ ಗಿಲ್ಲಿ ಮತ್ತು ಕಾವ್ಯ ಅವರನ್ನ ಖುದ್ದಾಗಿ ಕರೆದು ಸನ್ಮಾನಿಸಿದ್ದಾರೆ. ಆದರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಗಿಲ್ಲಿ ನಟರವರು ಮಾಸ್ಕ್ ಹಾಕ್ಕೊಂಡು ಬಂದಿದ್ದಾರೆ. ಈ ಮಾಸ್ಕ್ ಹಾಕ್ಕೊಂಡು ಬರೋದ್ರಿಂದ ಜನರು ತನ್ನನ್ನು ಗುರುತಿಸುವುದಿಲ್ಲ ಅಂತಕ್ಕಂಥದ್ದು ಗಿಲ್ಲಿಯವರ ಒಂದು ಅಭಿಪ್ರಾಯ ಆಗಿರಬಹುದೇನೋ. ದಿನದಿಂದ ದಿನಕ್ಕೆ ಬೆಳೆಯುತ್ತಿರುವ ಗಿಲ್ಲಿ ಮತ್ತು ಕಾವ್ಯ ಅವರ ಅಭಿಮಾನಿ ವರ್ಗದಿಂದಾಗಿ ಈ ರೀತಿ ಗಿಲ್ಲಿಯವರು ಮಾಸ್ಕ್ ಹಾಕಿಕೊಂಡು ತಿರುಗುವಂತಾಗಿದೆ ಬಂಧುಗಳೇ. ಅಥವಾ ಈ ಒಂದು ಕಾರ್ಯಕ್ರಮ ಖಾಸಗಿ ಕಾರ್ಯಕ್ರಮ ಆಗಿರಬಹುದು. ಶರವಣ ಅವರು ವೈಯಕ್ತಿಕವಾಗಿ ಕರೆದು ಗಿಲ್ಲಿ ಮತ್ತು ಕಾವ್ಯ ಅವರಿಗೆ ಉಡುಗೊರೆಗಳನ್ನು ಕೂಡ ನೀಡಿರಬಹುದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಗಿಲ್ಲಿ ಮತ್ತು ಕಾವ್ಯ ಅವರ ಕ್ರೇಜ್ ಅಂತೂ ಪೀಕಲ್ಲಿದೆ. ಈ ಪೀಕನ್ನು ಬಳಸಿಕೊಂಡು ಕೆಲವರಂತೂ ಲಾಭವನ್ನಂತೂ ಮಾಡ್ಕೊಳ್ತಿದ್ದಾರೆ. ಆದರೂ ಬಿಗ್ ಬಾಸ್ ಮುಗಿದು ಇಷ್ಟು ದಿನ ಆದರೂ ಕೂಡ ಗಿಲ್ಲಿ ಮತ್ತು ಕಾವ್ಯ ಅವರ ಒಂದು ಕ್ರೇಜ್ ಮುಗಿಲು ಮುಟ್ಟಿದೆ, ಕಮ್ಮಿ ಅಂತೂ ಆಗಿಲ್ಲ. ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ ಬರ್ತಾ ಇದೆ, ಆದರೂ ಕೂಡ ಗಿಲ್ಲಿ ಕಾವ್ಯರ ಕ್ರೇಜ್ಗೆ ಕೊರತೆಯೇ ಇಲ್ಲ. ಬಂಧುಗಳೇ, ನಿಮಗೆ ಏನನ್ನಿಸ್ತಾ ಇದೆ? ಗಿಲ್ಲಿ ಮತ್ತು ಕಾವ್ಯ ಅವರ ಕ್ರೇಜ್ ಕಡಿಮೆ ಆಗಿದೆಯಾ ಅಥವಾ ಹೆಚ್ಚಾಗಿದೆಯಾ ಅನ್ನೋದನ್ನು ಕಾಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್.